ಮೃದುಲಾ ಕ್ಯಾರೆಕ್ಟರ್ನ ನಾನು ಪರ್ಸನಲಿ ನಾನು ಇಮ್ಯಾಜಿನ್ ಮಾಡ್ಕೊಳಕ್ಕೂ ಕಷ್ಟ ನನಗೆ. ನಾನೇ ಆ ಪಾತ್ರ ಮಾಡ್ಬೇಕು ಅಂತ ಎರಡೆರಡು ಸಲ ಬರ್ಬೇಕಾದ್ರೆ ರಿಜೆಕ್ಷನ್ ಮಾಡೋದು ಏನೋ ಒಂಥರ ಮನ್ಸಿಗೂ ಬೇಜಾರು. ಒಬ್ಬಂಟಿಯಾಗಿ ಬದುಕೋದು ತುಂಬಾ ಕಷ್ಟ, ಗಂಡಿನ ಸಪೋರ್ಟ್ ಬೇಕಾಗುತ್ತೆ. ಅವಳು ಹೆಣ್ಣು ಒಂಟಿಯಾಗಿದ್ದಾಳೆ ಅಂತಂದ್ರೆ ಅವಳನ್ನ ನೋಡೋ ರೀತಿ ಬೇರೆ ತರನೇ ಇರುತ್ತೆ. ಹೆಣ್ಣು ಮಕ್ಕಳ ರಕ್ಷಣೆನ ಹೆಣ್ಣು ಮಕ್ಕಳೇ ಮಾಡ್ಕೋಬೇಕು. ಯಾರು ಯಾವ್ದನ್ನು ಯಾರಿಗೂ ಫೋರ್ಸ್ಫುಲಿ ಮಾಡಕ್ ಆಗಲ್ಲ. ಇಂಡಸ್ಟ್ರಿನೇ ಸೇಫ್ ಅಲ್ಲ ಅಂತ ಹೇಳಲ್ಲ. ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಅಂತಂದ್ರೆ ಎಲ್ಲಾನು ಸಮಸ್ಯೆನೆ. ಕೆಟ್ಟ ಕೆಲಸ ಮಾಡ್ತಾ ಇದ್ದು ಮಗನಿಗೋಸ್ಕರ ಒಳ್ಳೆ ಕೆಲಸ ಮಾಡ್ತೀನಂದ್ರು ಸಮಾಜ ಬಿಡುತ್ತಾ? ಕಮಿಟ್ಮೆಂಟ್ ಇದ್ದಾಗ ಒಂದು ಸಲ ಬಂದ್ಬಿಡ್ತೀವಿ, ಕಮಿಟ್ಮೆಂಟ್ ನಿಲ್ಲಲ್ಲ. ಸೊ ಕೆಲಸ ನಿಂತು ಹೋದ್ರೆ ಸೊ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಈಗ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಿದೆ, ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾರೆ, ಎಲ್ಲಿ ಕ್ಯಾರೆಕ್ಟರ್ ಸೂಟ್ ಆಗುತ್ತೋ ಅಲ್ಲಿ ನನ್ನ ಕರೀತಾರೆ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಹಾಯ್ ಹೆಲೋ ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷ ಸಿರೀಸ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಲೈಫ್ ಆಫ್ ಮೃದುಲಾ. ನಾವು ಈ ಸಿನಿಮಾದ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಮಾತನಾಡಿದ್ದೀವಿ. ನೀವು ಕೂಡ ನೋಡ್ತಾ ಇದ್ದೀರಾ, ಗ್ಲಿಮ್ಸಸ್ ಆಗಿರ್ಬೋದು, ಸಾಂಗ್ಸ್ ಇವೆಲ್ಲವೂ ಕೂಡ ಸೌಂಡ್ ಮಾಡ್ತಾ ಇದೆ. ಅಂದರೆ ಒಂದು ಹೆಣ್ಣು ಶೋಷಣೆ ಇರ್ಬೋದು, ಅಥವಾ ಹೆಣ್ಣನ್ನು ನೋಡೋ ರೀತಿ ಇರ್ಬೋದು, ಅವಳನ್ನು ಬಳಸ್ಕೊಳ್ಳೋ ರೀತಿ ಇರ್ಬೋದು, ಇವೆಲ್ಲವನ್ನ ಇಟ್ಕೊಂಡು ಲೈಫ್ ಆಫ್ ಮೃದುಲಾ ಅನ್ನುವಂಥ ಸಿನಿಮಾ ರೆಡಿ ಆಗಿದೆ. ಸಿನಿಮಾ ನಾಳೆನೇ ರಿಲೀಸ್ ಆಗ್ತಾ ಇದೆ. ಅಂದರೆ ಇದೇ ಸೆಪ್ಟೆಂಬರ್ 13ಕ್ಕೆ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರುವಂಥವರು ಆಶಾ ಸುಜಯ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಸಿನಿಮಾದ ಬಗ್ಗೆ ಮಾತನಾಡೋದು ಸಾಕಷ್ಟಿದೆ, ಅವ್ರನ್ನ ವೆಲ್ಕಮ್ ಮಾಡ್ಕೋತೀನಿ, ಸಾಕಷ್ಟು ಮಾತನಾಡಿಸೋಣ. ಆಶಾ ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಓಕೆ, ಲೈಫ್ ಆಫ್ ಮೃದುಲಾ ಅಂದರೆ ಟೈಟಲೇ ವಿಭಿನ್ನವಾಗಿದೆ, ಜೊತೆಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಒಂದು ಹೆಣ್ಣಿನ ಕತೆ ಅಂತ ಹೇಳಿ. ಈವನ್ ನಮಗೆ ಗ್ಲಿಮ್ಸಸ್ ಅಲ್ಬು ನೋಡಿದಾಗ ಅದು ಏನು ಕತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೀವು ಸಿನಿಮಾದಲ್ಲಿ ಪಾತ್ರ ವಹಿಸಿದ್ದೀರಿ. ಆ್ಯಕ್ಚುಲಿ ಟ್ರೇಲರಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ಡೈರೆಕ್ಟಾಗಿ ನೋಡೋದಕ್ಕೂ ತುಂಬ ಚೇಂಜಸ್ ಇದೆ. ಸೊ ಈ ಚೇಂಜ್ ಓವರ್ ಬಗ್ಗೆ ಹೇಳೋದಾದರೆ? ಚೇಂಜ್ ಓವರ್ ಮಾಮೂಲಿ ಗೊತ್ತಲ್ವಾ, ಸಿನಿಮಾ ಅಂದಮೇಲೆ ಆ ಕ್ಯಾರೆಕ್ಟರ್ಗೆ ಯಾವ ಥರ ಬೇಕು ಆ ಥರ ನಾವು ರೆಡಿ ಆಗಲೇಬೇಕು. ಎಸ್ಪೆಷಲಿ ಹೇಳಬೇಕಂದ್ರೆ ವಿತೌಟ್ ಮೇಕಪ್ ಮಾಡಿರೋ ಅಂತಹ ಸಿನಿಮಾ ಅದು. ಎಲ್ಲೂ ಯಾವುದೇ ಕಲಾವಿದ್ರು ಒಂದು ಮೇಕಪ್ ಆರ್ಟಿಸ್ಟೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ. ಸೊ ನ್ಯಾಚುರಲ್ ಆಗಿ ಪಕ್ಕಾ ಲೋಕಲ್ ಥರ ತೆಗ್ದಿರೋಂತಹ ಸಿನಿಮಾ. ಸೊ ಟೀಮ್ ಎಲ್ಲ ಚೆನ್ನಾಗಿತ್ತು, ವರ್ಕು ತುಂಬ ಚೆನ್ನಾಗಿತ್ತು. ಸೊ ರೀಲ್ ಆ್ಯಂಡ್ ರಿಯಲ್ ಲೈಫ್ ಮಧ್ಯೆ ಇರೋ ಡಿಫ್ರೆನ್ಸೇ ಆ ಲುಕ್ ಅಷ್ಟೇ. ಓಕೆ, ಈ ಥರದ ಸಿನಿಮಾ ಅಂದರೆ ಒಪ್ಕೊಳ್ಳೋಕ್ಕೂ ಕೂಡ ಅಷ್ಟೇ ಧೈರ್ಯ ಕೂಡ ಬೇಕು. ಯಾಕೆಂತಂದರೆ ಹೌದು, ನಟಿಯರಂದಿದ ತಕ್ಷಣ ಎಲ್ಲ ಪಾತ್ರಗಳು ಕೂಡ ಒಪ್ಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಬಟ್ ನೀವು ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಅಂತಂದರೆ ಏನು? ಆ್ಯಕ್ಚುಲಿ ನನಗೆ ಈ ಕತೆ ಹೇಳಿದಾಗ ಸ್ಟಾರ್ಟಿಂಗಲ್ಲಿ ನಾನು ಒಪ್ಕೊಂಡಿರಲಿಲ್ಲ. ಅಂದರೆ ಸ್ವಲ್ಪ ಭಯ ಇತ್ತು. ಸೊ ಸ್ಕ್ರೀನ್ ಮೇಲೆ ಯಾವ ಥರ ತೋರಿಸ್ತಾರೆ, ಓಕೆ ಒಂದು ಹುಡುಗಿ ಕತೆ, ಆ್ಯಕ್ಚುಲಿ ವುಮೆನ್ ಓರಿಯೆಂಟೆಡ್ ಸಿನಿಮಾ ಒಬ್ಬರು ಕಲಾವಿದರಿಗೆ ಸಿಗುತ್ತೆ ಅಂತಂದರೆ ದೇ ಆರ್ ದ ಲಕ್ಕಿಯೆಸ್ಟ್ ನನ್ನ ಪ್ರಕಾರ. ಬಟ್ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಿದೆಯಲ್ಲ, ಸೊ ಸ್ವಲ್ಪ ನಾನು ಪ್ಲೇ ಮಾಡಬಹುದು, ಬಟ್ ಅದನ್ನು ಯಾವ ಥರ ಕ್ಯಾರೆಕ್ಟರೈಸ್ ಮಾಡ್ತಾರೆ ಅನ್ನೋದು ಡೈರೆಕ್ಟರ್ಗೆ ಬಿಟ್ಟಿರುತ್ತೆ. ಸೊ ಎರಡನೇ ಸಲನೂ ಮಾತುಕತೆ ಆಯಿತು, ಎಲ್ಲ ಡಿಸ್ಕಷನ್ ಆಯಿತು, ಎಲ್ಲ ಹೇಳಿದ್ರು. ಬಟ್ ಅದು ಒಂದು ಕ್ವಶನ್ ಕೇಳೋದಕ್ಕೆ ಒಂಥರ ಭಯ, ಮುಜುಗರ, ಏನೋ ಒಂಥರ. ನಾನು ಆಮೇಲೆ ಓಪನ್ ಆಗಿ ಕೇಳ್ಬಿಟ್ಟೆ, ಸರ್ ಅವ್ರು ನಾನೇ ಆ ಪಾತ್ರ ಮಾಡಬೇಕು ಅಂತ ಎರಡೆರಡು ಸಲ ಬರಬೇಕಾದ್ರೆ ರಿಜೆಕ್ಷನ್ ಮಾಡೋದು ಏನೋ ಒಂಥರ ಮನ್ಸಿಗೂ ಬೇಜಾರು. ಸೊ ಕೇಳಿದೆ, ಯಾವ ಥರ ಅದನ್ನು ನೀವು ಕ್ಯಾರೆಕ್ಟರೈಸ್ ಮಾಡಿದ್ದೀರಾ, ಅದನ್ನು ಯಾವ ಥರ ತೋರಿಸ್ತಾ ಇದ್ದೀರಾ, ಕಥೆಯಲ್ಲಿ ಅವಳ ಲೈಫ್ ಸ್ಟೈಲು ಅದು ಬೇರೆ ಥರ ಇದೆ, ಸೊ ಅದನ್ನು ಯಾವ ಥರ ನೀವು ಜನಕ್ಕೆ ತೋರ್ಸಕ್ಕೆ ಹೊರಟಿದ್ದೀರಾ ಅಂತ. ಸೊ ನೀಟಾಗಿ ಹೇಳಿದ್ರು, ಮೇಡಮ್ ನಿಮಗೆ ಮುಜುಗರ ಆಗದಿರೋ ಥರ ತೋರಿಸ್ತೀವಿ, ಜನರಿಗೆ ಕತೆ ಕನ್ವೆ ಮಾಡೋದಷ್ಟೇ ನಮ್ಮ ಇಂಟೆನ್ಷನ್. ಅವಳ ಲೈಫ್ನ ಇದೇ ಥರ ಅಂತ ಅದನ್ನ ತೋರಿಸ್ಬಿಟ್ಟೆ ಹೇಳೋ ಅವಶ್ಯಕತೆ ಇಲ್ಲ, ಅದನ್ನ ಬೇರೆ ರೀತಿನೂ ತೋರಿಸೋಕೆ ಆಗುತ್ತೆ ಅನ್ನೋದನ್ನ ನಾವು ನಿಮಗೆ ಗೊತ್ತಾಗುತ್ತೆ ನಿಮಗೆ ಶೂಟಿಂಗ್ ಟೈಮಲ್ಲಿ ಅಂತ. ಸೊ ಮನೇಲಿ ಡಿಸ್ಕಷನ್ ಮಾಡಿದೆ, ಹಸ್ಬೆಂಡ್ ಹತ್ರ ಮಾತಾಡಿದೆ. ಯಾಕಂದರೆ ಯಾವತ್ತು ನಾವು ಮಾಡಿರೋದು ಬಿಗ್ ಸ್ಕ್ರೀನಲ್ಲಿ ಬರಬೇಕಾದ್ರೆ ಅವ್ರಿಗೂ ಕುತ್ಕೊಂಡು ನೋಡೋಕ್ಕೆ ಮುಜುಗರ ಆಗಬಾರ್ದು. ಸೊ ಸಿನಿಮಾ ರಿಲೀಸ್ ಅಂತ ಇದ್ದಾಗ ಎಲ್ಲರೂ ಬಂದೇ ಬರ್ತಾರೆ. ಅದು ಏನೋ ಸಕ್ಸಸ್ ಆಯಿತು ಅಂದ್ರೂ ಮತ್ತೆ ಫ್ರೆಂಡ್ಸ್ ಅವ್ರು ಇರಲ್ಲ, ನಮ್ಮ ಫ್ರೆಂಡ್ ಸರ್ಕಲ್ ಸಿಕ್ಕಾಬಟ್ಟೆ ಇದೆ. ಸೊ ನೋಡ್ತಾರೆ, ಯಾರಿಗೂ ಮುಜುಗರ ಅಂತ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ಓಕೆ ಎಲ್ಲ ಓಕೆ ಆಯಿತು. ಆಮೇಲೆ ಒಪ್ಕೊಂಡ್ವಿ, ಸಿನಿಮಾ ಸ್ಟಾರ್ಟ್ ಆಯಿತು. ಪ್ರತಿ ಸಿನಿಮಾದಲ್ಲೂ ನಿಮ್ಮ ಸಿನಿಮಾಗಳಲ್ಲಿ ಪಾತ್ರದಿಂದ ಪಾತ್ರಕ್ಕೆ ತುಂಬ ಚೇಂಜಸ್ ಇದೆ. ಇನ್ನು ಎಸ್ಪೆಷಲಿ ತೊಗೊಳ್ಳೋದಾದರೆ ವೇದ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಅದು ಎಲ್ಲೋ ಈ ಸಿನಿಮಾಗೂ ಕೂಡ ಒಂದು ಸ್ವಲ್ಪ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಯಾವ ರೀತಿ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಗಂಡಸರು ಅಂತ ಅಂದಿದ ತಕ್ಷಣ ಎಲ್ಲ ರೈಟ್ಸ್ ಇರುತ್ತೆ ನಮಗೆ ಒಂದು ಹೆಣ್ಣಿನ ಮೇಲೆ ಅನ್ನುವಂಥ ಆ ಒಂದು ದೃಷ್ಟಿ. ಸೊ ಅದನ್ನು ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಅಂದರೆ ಒಬ್ಬಳು ಹೆಣ್ಣು ಒಂಟಿಯಾಗಿದ್ದಾಳೆ ಅಂತಂದರೆ ಅವಳನ್ನು ನೋಡೋ ರೀತಿ ಬೇರೆ ಥರನೇ ಇರುತ್ತೆ. ಅವಳು ಎಷ್ಟೇ ಆರಾಮಾಗಿ ಬದುಕ್ತೀನಿ ಅಂತಂದ್ರೂ ಯಾವುದೋ ಒಂದು ರೀತಿನಲ್ಲಿ ಟಾರ್ಚರು ಅದು ಇದು ಕೆಲಸ ಮಾಡೋ ಜಾಗದಲ್ಲಾಗಲಿ ಅಥವಾ ಮನೆ ಸುತ್ತಮುತ್ತ ಆಗಲಿ ಒಬ್ಬಂಟಿಯಾಗಿ ಬದುಕೋದು ತುಂಬ ಕಷ್ಟ.
ಗಂಡಿನ ಸಪೋರ್ಟ್ ಬೇಕಾಗುತ್ತೆ. ಅದರಲ್ಲೂ ಗಂಡನ ಜೊತೆ ಇದ್ರೂ ಹೆಂಗಸರು ಕೆಲವರು ಆ ಥರ ಸಮಸ್ಯೆಗಳಿಗೆ ಗುರಿ ಆಗ್ತಾರೆ. ಯಾಕಂದರೆ ಸಪೋರ್ಟ್ ಅಂತ ಸಿಗಲ್ಲ. ಅಂದರೆ ನೋಡೋರು ಗೊತ್ತಾಗುತ್ತಲ್ಲ ಯಾವ ಥರ ಸಿಚುವೇಶನ್ ನಡೀತಾ ಇರುತ್ತೆ ಅಂತ. ಸೊ ವೇದಾದು ಕ್ಯಾರೆಕ್ಟರ್ಗೂ ಇಲ್ಲೂ ತುಂಬ ಹತ್ತಿರವಾಗಿದೆ. ಅಂದರೆ ಆ ಹೆಣ್ಣಿನ ಮೇಲೆ ನಡೆಯೋ ದೌರ್ಜನ್ಯ, ಶೋಷಣೆ, ಅಲ್ಲಿ ಗಂಡ ಕುಡ್ಕೊಂಡು ಬಂದು ಹೆಂಡತಿಗೆ ಹೊಡೆಯೋದು, ಪ್ರೆಗ್ನೆಂಟ್ ಲೇಡಿನ ಜೀತಕ್ಕೆ ಬಿಡೋದು, ಈ ಥರ ಎಲ್ಲ ಬರುತ್ತೆ. ಸೊ ಇಲ್ಲಿ ಯಾರು ಇಲ್ದೇನೆ ಸಮಾಜ ಗಂಡ ಅನ್ನೋ ಕ್ಯಾರೆಕ್ಟ್ರು ನನ್ನ ಇದರಲ್ಲಿ ಪ್ಲೇ ಆಗಲ್ಲ, ಅಲ್ಲಿ ತುಂಬ ಜಾಸ್ತಿ ದಿನ ಪ್ಲೇ ಆಗಲ್ಲ. ಒಬ್ಬಂಟಿಯಾಗಿ ಮಗನ ಸಾಕಕ್ಕೆ ಅಂದರೆ ಅವಳು ಯಾವ ಥರ ಕಷ್ಟಪಡ್ತಾಳೆ, ಅದು ಮಗನ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ, ಮಗ ಮುಂದಕ್ಕೆ ಅವಳನ್ನ ಯಾವ ಥರ ನೋಡ್ಬೇಕು ಅನ್ಕೊಂತಾನೆ, ಬಟ್ ಅವನು ಹೆಂಗೆ ದಾರಿ ತಪ್ಪು ಇದಾಗುತ್ತೆ. ಬಟ್ ಅವಳು ಕೆಟ್ಟ ಕೆಲಸ ಮಾಡ್ತಾ ಇದ್ದು ಮಗನಿಗೋಸ್ಕರ ಒಳ್ಳೆ ಕೆಲಸ ಮಾಡ್ತೀನಂದ್ರು ಸಮಾಜ ಬಿಡುತ್ತಾ. ಆ್ಯಕ್ಚುಲಿ ಮೃದುಲಾ ಸಿನಿಮಾದಲ್ಲೂ ಕೂಡ ನಾವು ಗ್ಲಿಮ್ಸ್ ನೋಡಿದಾಗ ಅದು ಒಂದು ಶೇಡ್ ಅಂದರೆ ಸಾಕಷ್ಟು ಶೇಡ್ ಇದೆ ಅಂತ ಕಾಣಿಸುತ್ತೆ. ಸೊ ಅದು ಹೇಗಿರುತ್ತೆ ಅನ್ನುವಂಥ ಒಂದು ಕುತೂಹಲ, ಅಂದರೆ ಚೇಂಜ್ ಓವರ್ ಇದೆಯಾ ಅಥವಾ ನಿಮ್ಮ ಪಾತ್ರ ಹೇಗೆ ಹೋಗುತ್ತೆ ಅನ್ನುವಂಥದ್ದು. ಅಂದರೆ ಚಿಕ್ಕ ಹುಡುಗಿ ಇರುವಾಗಲೇ ಅವಳು ಸ್ವಲ್ಪ ಇದಾಗಿ ಏನೋ ಒಂದು ಕಾರಣದಿಂದ ಅವಳು ಇದಾಗಿರ್ತಾಳೆ. ಸೊ ಆ ಊರು ಬಿಟ್ಟು ಬಂದಾದ್ಮೇಲೆ ಅವಳು ಆ್ಯಕ್ಚುಲಿ ನೆಕ್ಸ್ಟ್ ಅವಳದು ವರ್ಷನ್ ಏನಿದೆ ಅಲ್ಲ, ಮಗು ಆದ್ಮೇಲೆ, ಇವಾಗ ಒಂದು 18 ವರ್ಷದ ಹುಡುಗಿಗೂ ಒಂದು 28 ವರ್ಷದ ಹುಡುಗಿಗೂ ಫೇಸಲ್ಲಿ ಎಲ್ಲ ಡಿಫ್ರೆನ್ಸ್ ಆಗೇ ಆಗುತ್ತೆ. ಸೊ ಮಗು ಆದ್ಮೇಲಿನ ಕ್ಯಾರೆಕ್ಟರ್ ಏನಿದೆ ಅದು ಒಂದು ಮಾಡರ್ನ್ ಲುಕ್ಕಲ್ಲಿ, ಇನ್ನೊಂದು ಹಳ್ಳಿ ಲುಕ್ಕಲ್ಲಿ ಪ್ಲೇ ಆಗಿದೆ ಇಲ್ಲಿ. ಓಕೆ, ಅಂದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಒಂದು ಪ್ರಾಸ್ಟಿಟ್ಯೂಷನ್ ಅದ್ರ ಮೇಲೆ ನಿಂತಿರುವಂಥ ಸಿನಿಮಾ ಇದು ಅಂತ ಹೇಳಿ. ಸೊ ಈಗ ನಾವು ಕೆಲವೊಂದಷ್ಟು ನೋಡ್ತೀವಿ, ಅಂದರೆ ಯಾರಿಗೂ ಕೂಡ ಯಾವುದೂ ಅಂದರೆ ಮಾಡಲೇಬೇಕು ಅಂತ ಹೋಗೋದಿಲ್ಲ. ಯಾವುದೋ ಒಂದು ಕಮಿಟ್ಮೆಂಟ್ ಇರ್ಬೋದು ಅಥವಾ ಅವರ ಜೀವನದಲ್ಲಿ ಅವ್ರು ಪಡುವಂಥ ಕಷ್ಟಗಳಿರ್ಬೋದು, ಏನೋ ಇನ್ನೇನೋ ಫೇಸ್ ಮಾಡೋದಕ್ಕೋಸ್ಕರ ಕೆಲವೊಮ್ಮೆ ಎಲ್ಲವನ್ನ ಫೇಸ್ ಮಾಡಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಮೃದುಲಾ ಹೇಗೆ ಹೋಗುತ್ತೆ ಅನ್ನುವಂಥದ್ದು. ಜೀವನ ಸಾಗಿಸ್ಲೇಬೇಕು. ಅದು ಕಷ್ಟ ಸುಖ ತಪ್ಪು ಸರಿ ಇದು ಯಾವುದು, ಕೆಲವರು ರಾಂಗ್ ರೂಟ್ ತಗೊತಾರೆ, ಸಾಯೋ ಯೋಚನೆ ಮಾಡೋದೆಲ್ಲ ಮಾಡ್ತಾರೆ. ಬಟ್ ಧೈರ್ಯವಾಗಿ ನಿಲ್ಬೇಕು ಅಂತಂದ್ರೆ ಜನ ಯಾವ ಥರ ಬಿಡ್ತಾರೋ ಬದುಕಕ್ಕೆ ಆ ಥರ ಬದುಕಲೇಬೇಕಾಗತ್ತೆ ಅಲ್ವಾ. ಇವಾಗ ಯಾವುದೋ ಒಂದು ಹಳ್ಳಿಯಿಂದ ಬಂದಿರ್ತೀವಿ, ಇಲ್ಲೇನೋ ನೆಲೆ ಉರ್ಬೇಕು ಅನ್ನೋ ಧೈರ್ಯವಾಗಿ ಬಂದಿರ್ತೀವಿ, ಇಲ್ಲಿ ಆಗಲ್ಲ ಬದುಕಕ್ಕೆ. ಸೊ ಊರಿಂದ ಬಂದ್ಮೇಲೆ ಇಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡೇ ಬಂದಿರ್ತೀವಿ, ಸುಮ್ಮನೆ ಬರಲ್ಲ. ಕರೆಕ್ಟ್. ನಾನು ದುಡಿಬೇಕು ಅಂತ ಬ್ಯಾಂಗ್ಳೂರಿಗೆ ಬರೋದು, ಅಥವಾ ದುಡಿಬೇಕು ಅಂತ ಇನ್ನೊಂದು ಯಾವುದೋ ಸಿಟಿಗೆ ಹೋಗೋದು, ಓದಿಸ್ಬೇಕು, ತಮ್ಮಂದ್ರನ್ನ ಓದಿಸ್ಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಮಕ್ಳಿಗೋಸ್ಕರ ಬರೋದು, ಈ ಥರ ಇದ್ದೇ ಇರುತ್ತೆ. ಕಮಿಟ್ಮೆಂಟ್ ಇದ್ದಾಗ ಒಂದು ಸಲ ಬಂದ್ಬಿಡ್ತೀವಿ, ಕಮಿಟ್ಮೆಂಟ್ ನಿಲ್ಲಲ್ಲ. ಸೊ ಕೆಲಸ ನಿಂತು ಹೋದ್ರೆ ಸೊ ಪ್ರಾಬ್ಲಮ್ ಆಗೇ ಆಗುತ್ತೆ. ತಿಂಗಳ ಬರೋ ಇನ್ಕಮ್ ಬರಲೇಬೇಕು, ಒಪ್ಕೊಂಡಿರೋ ಜವಾಬ್ದಾರಿಗಳನ್ನ ಎದುರಿಸಲೇಬೇಕು ಅಲ್ವಾ. ಮನುಷ್ಯನ ಜೀವನನೇ ಎಷ್ಟು, ಅದರಲ್ಲಿ ಮಧ್ಯದಲ್ಲಿ ಅದಕ್ಕೆ ಮೋಸ ಮಾಡಿ ಹೋಗೋರ್ಗೆ ಏನು ಹೇಳೋಕ್ಕಾಗಲ್ಲ. ಸೊ ಫೇಸ್ ಮಾಡಬೇಕು. ಆ್ಯಕ್ಚುಲಿ ಈ ಕ್ವೆಶನ್ನ ಇವಾಗ ಕೇಳೋ ಕ್ವೆಶನ್ನ ನಾನು ಡೈರೆಕ್ಟಾಗಿ ಕೇಳಬೇಕು, ಬಟ್ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಆಬ್ವಿಯಸ್ಲಿ ಡಿಸ್ಕಸ್ ಆಗಿರುತ್ತೆ. ಅಂದರೆ ಇದು ಯಾವುದೋ ಒಂದು ಹೆಣ್ಣಿನ ಕಥೆನಾ ಅಥವಾ ಕಾಲ್ಪನಿಕ ಕಥೆನಾ ಅಂತ? ಇದು ಒಂದು ಕಾಲ್ಪನಿಕ ಕಥೆನೇ, ಬಟ್ ಸಮಾಜದಲ್ಲಿ ನಡೆಯುವಂಥದ್ದು. ಎಷ್ಟೋ ಜನರಿಗೆ ಇದು ನಮ್ಮ ಕತೆ ಅಂತ ಅನ್ನಿಸ್ಬಹುದು, ಬಟ್ ಇಲ್ಲಿ ನೈಜ ಜೀವನದಲ್ಲಿ ನಡೆದಿರೋ ಕಥೆನ ಹಿಡ್ಕೊಂಬಂದಿರೋದಲ್ಲ, ಕಥೆನ ಬರ್ದಿರೋದು, ಸುತ್ತಮುತ್ತ ನೋಡಿರೋ ಕಥೆಗಳನ್ನ ಬರ್ದಿರ್ತಾರೆ. ಸೂಪರ್. ಇನ್ನು ನೀವು ಹೇಳ್ತಾ ಇದ್ರಿ ಯಾವುದೇ ಮುಜುಗರ ಆಗುವಂಥ ಸೀನ್ಸ್ ಇರ್ಬೋದು ಅಥವಾ ನಿಮಗೆ ಯಾವುದೋ ಒಂದು ಪರ್ಸ್ನಲಿ ಇದಾಗುವಂಥ ಸೀನ್ಸ್ ಇದ್ಯಾವುದು ಕೂಡ ಇರಲಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಅದನ್ನ ಬಿಟ್ಟು ಯಾವುದು ತುಂಬ ಚಾಲೆಂಜಿಂಗ್, ಅಂದರೆ ಮೃದುಲಾದಲ್ಲಿ ನಿಮಗೆ ಚಾಲೆಂಜಿಂಗ್ ಅಂತ ಅನ್ಸಿದ್ದು ಏನು ಅಂತ? ಚಾಲೆಂಜಿಂಗ್ ಅಂತಂದ್ರೆ ಮಗನ ಹುಡುಕ್ತಾ ಇರ್ತಾಳೆ. ಮಗ ಇದ್ದಾನೆ ಅನ್ನೋ ಒಂದು ಧೈರ್ಯ ಇರುತ್ತೆ ತಾಯಂದ್ರಿಗೆ, ಬಟ್ ಆ ಮಗ ಅನ್ಕೊಂಡವನು ಮಧ್ಯದಲ್ಲೇ ಮಿಸ್ ಆಗ್ಬಿಟ್ರೆ ಸೊ ಬದುಕಿದ್ದು ಏನು, ಅವನ ಹುಡುಕೋ ಒಂದು ಪ್ರಯತ್ನ. ಆ ಟೈಮಲ್ಲಿ ಈ ಕತೆ ಹೇಳ್ಬೇಕಾದ್ರೇನೆ ಆಲ್ಮೋಸ್ಟ್ ಐ ವಾಸ್ ಸಪೋಸ್ ಟು ಕ್ರೈ ಆಲ್ಮೋಸ್ಟ್, ಆ ಥರ ಇತ್ತು. ಸೊ ಆ ಮಗ ಕಳೆದು ಹೋದಾಗ ಬೀದಿಲಿ ಹುಡ್ಕೋದು, ಬೀದಿಲಿ ಅಲ್ಲಿ ಪರ್ಫಾರ್ಮ್ ಮಾಡಕ್ ಏನು ಇರ್ಲಿಲ್ಲ. ಮನ್ಸಲ್ಲಿ ಒಬ್ಬ ಕಲಾವಿದ್ರ ಆದ್ರೂನು ಒಂದು ತಾಯ್ತನ ಅನ್ನೋದು ಪ್ರತಿಯೊಬ್ಬ ಹೆಣ್ಣಿಗೆ ಇದ್ದೇ ಇರುತ್ತೆ. ಸೊ ಆ ಮಗುನ ಹುಡ್ಕೋದಿದ್ಯಲ್ಲ ಬೀದಿಲಿ, ನನ್ನ ಮಗನ್ ನೋಡಿದ್ರ ಅದನ್ನ ಹುಡ್ಕೋದೇ ಏನೋ ಒಂಥರ ನಿಜವಾಗ್ಲೂ ನನ್ಗೇನೋ ಕಳ್ಕೊಂಡಿದ್ದೀನಿ ಅನ್ನೋ ತರ ಇತ್ತು. ಆ ಕ್ಯಾರೆಕ್ಟರ್ ಕೂಡ, ನನ್ನ ಮಗನ ಕ್ಯಾರೆಕ್ಟರ್ ಯಾರು ಮಾಡಿದ್ದಾನೆ ಅವನು ಕೂಡ ತುಂಬಾ ಬಾಂಡಿಂಗ್ ಇತ್ತಲ್ಲಿ. ಆಕ್ಚುಲಿ ನಾವು ಶೂಟಿಂಗ್ ಹೋಗ್ಬೇಕಾದ್ರೆ ಅವನು ಇಷ್ಟು ಕೂಡ ಇದ್ದ, ಆ ಶೂಟಿಂಗ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಅಷ್ಟು ಎತ್ತರಕ್ಕೆ ಬೆಳ್ಕೊಂಡ್ಬಿಟ್ಟಿದ್ದ. ಬಟ್ ಆ ಬಾಂಡಿಂಗ್ ಚೆನ್ನಾಗಿತ್ತು, ನಿಜವಾಗ್ಲೂ ತಾಯಿ ಮಗ ಅನ್ನೋ ತರನೇ ಇತ್ತು ಆಲ್ಮೋಸ್ಟ್. ಸೊ ಅದು ಮಗನ ಹುಡ್ಕೋದು, ಬೀದಿಲಿ ಹೋಗಿ ನೋಡಿ ಹುಡುಕಿ ಏನೋ ಒಂಥರ ಮನ್ಸಲ್ಲಿ ನಾನೇನೋ ಕಳ್ಕೊಂಡಿದ್ದೀನಿ ಅನ್ನೋ ತರ, ಆ ತರ ಫೀಲ್ ಖಂಡಿತ ಇತ್ತು. ಸೂಪರ್. ಇನ್ನು ಸಮಾಜದಲ್ಲಿ ಹೌದು ಎಲ್ಲ ಕಡೆನೂ ಫೇಸ್ ಮಾಡ್ತಿರ್ತಾರೆ ಹೆಣ್ಮಕ್ಳು ಅಂತ. ಈಗ ಒಂದಷ್ಟು ನೀವು ನೋಡ್ತಿರ್ಬೋದು, ಒಂದಷ್ಟು ಡೆವಲಪ್ಮೆಂಟ್ಸ್, ಈ ಒಂದು ಕಮಿಟಿ ರಚನೆ ಆಗಬೇಕು ಅನ್ನೋಂಥದ್ದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ಅಂದರೆ ಒಬ್ರು ನಟಿಯಾಗಿ ಈ ಪ್ರಶ್ನೆ ನಿಮಗೆ.
ಹೆಣ್ಣು ಮಕ್ಕಳ ರಕ್ಷಣೆನ ಹೆಣ್ಣು ಮಕ್ಕಳೇ ಮಾಡ್ಕೋಬೇಕು. ಯಾಕಂದ್ರೆ ಯಾರು ಯಾವುದನ್ನು ಯಾರಿಗೂ ಫೋರ್ಸ್ಫುಲಿ ಮಾಡೋಕ್ಕಾಗಲ್ಲ. ಖಂಡಿತ ಸತ್ಯ ಅಲ್ವಾ ಇದು? ಸತ್ಯ. ಫೋರ್ಸ್ಫುಲಿ ಯಾವುದನ್ನು ಮಾಡೋಕ್ಕಾಗಲ್ಲ. ಅದನ್ನು ಎಸ್ಪೆಷಲಿ ನಾವು ನಮ್ಮ ಇಂಡಸ್ಟ್ರಿಯವರು, ನಾವು ಮೀಡಿಯಾಕ್ಕೆ ತುಂಬ ಹತ್ರ ಅಲ್ಲ, ನಾವೇ ಮೀಡಿಯಾ ಆಲ್ಮೋಸ್ಟ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಇಲ್ಲಿ. ಸೊ ಇವಾಗ ಇನ್ನೊಂದು ಹೇಳ್ಬೇಕಂತಂದ್ರೆ, ಇವಾಗ ಮೊದಲಿನವ್ರಿಗೆ ಒಂದು ಮುಜುಗರ ಅನ್ನೋದಿರುತ್ತೆ, ಇವಾಗನವ್ರಿಗೂ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ತುಂಬ ಇಷ್ಟೆಲ್ಲ ಓಪನ್ ಅಪ್ ಆಗಿರ್ತಿರ್ಲಿಲ್ಲ ಮುಂಚೆಯವರು. ಸೊ ಎಲ್ಲಿ ಮನೆಗೆ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ, ಅಣ್ಣಂಗೆ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ, ಈ ಥರ ಎಲ್ಲ ಒಂದು ಭಯ ಇತ್ತು. ಬಟ್ ಈಗ ಯಾರಿಗೂ ಆ ಭಯ ಇಲ್ಲ. ಸೊ ಏನಿದೆಯೋ ಫೇಸ್ ಟು ಫೇಸ್ ಅಲ್ಲೇ ಹೇಳ್ಬಿಡ್ತಾರೆ. ಹಾಗಿರುವಾಗ ಯಾವುದೋ ಒಂದು ತಪ್ಪು ಘಟನೆ ನಡಿಬೇಕಂದ್ರೂ ವಿತ್ ಪರ್ಮಿಷನ್ ನಡೆದಿರುತ್ತೆ. ವಿತೌಟ್ ಪರ್ಮಿಷನ್ ಫೋರ್ಸ್ಫುಲಿ ಆದರೆ ಅದಕ್ಕೆ ಬೇರೆನೇ ಹೆಸರಿದೆ. ಫೋರ್ಸ್ಫುಲಿ ಯಾವುದೋ ಒಂದು ಅಟ್ಯಾಕ್ ಆಗೋದಕ್ಕೆ ಅದಕ್ಕೆ ಬೇರೆನೇ ಹೆಸರಿದೆ. ಅದನ್ನ ಒಪ್ಕೋಬೋದು, ಏನೋ ಅನ್ಯಾಯ ಆಗ್ತಾ ಇದೆ ಅಂತ ಒಪ್ಕೋಬೋದು. ಅದು ಯಾವತ್ತೋ ಆಗಿರೋದನ್ನ ಇವತ್ತು ಮಾತಾಡಿ ಅದನ್ನೇನೋ ಕ್ಲಮ್ಸಿ ಮಾಡ್ಕೊಳ್ಳೋದು ಅರ್ಥ ಇಲ್ಲ ಅನ್ಸುತ್ತೆ. ಸೊ ಯಾವತ್ತು ಏನು ಪ್ರಾಬ್ಲಮ್ ಆಗುತ್ತೋ ಅಲ್ಲೇ ಬೌನ್ಸ್ ಬ್ಯಾಕ್ ಆದ್ರೇನೆ ಬೆಟ್ರು ಅಂತ ಫೀಲ್ ಆಗುತ್ತೆ ನನಗೆ. ಕೆಲ ನಟಿಯರು ಹೇಳೋದಂದ್ರೆ ಅವ್ರವ್ರ ಇಂಡಸ್ಟ್ರಿಲಿ, ಪ್ರತಿ ಇಂಡಸ್ಟ್ರಿಲೂ ಈ ಥರದ್ದು ಒಂದಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ನುವಂಥ ಮಾತುಗಳು. ಸೊ ಇದೆಲ್ಲವೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ನೀವು ಕೂಡ ಸಾಕಷ್ಟು ವರ್ಷದಿಂದ ಚಿತ್ರರಂಗದಲ್ಲಿ ಇರೋದ್ರಿಂದ ನಿಮಗೆ ಈ ಪ್ರಶ್ನೆ, ಅಂದರೆ ಆ ಥರದ ಎಕ್ಸ್ಪೀರಿಯನ್ಸ್ಗಳು ನಿಮಗೂ ಆಗಿದೆಯಾ, ಅಥವಾ ಸುತ್ತಮುತ್ತ ಆಗಿರೋದು ನೀವು ನೋಡಿದ್ದೀರಾ? ನಿಮ್ಮ ಹತ್ರ ಯಾರಾದರೂ ಬಂದು ಶೇರ್ ಮಾಡ್ಕೊಂಡಿರೋದಿದೆಯಾ? ಇದೆ, ಇಲ್ಲ ಅಂತ ಹೇಳಲ್ಲ, ಇದೆ. ತುಂಬ ಜನ ಇವಾಗ ಮೇಯ್ನ್ ಆಗಿ ಹೀರೋಯಿನ್ ಆಗಿ ಬರಬೇಕು ಅಂತ ಆಸೆ ಪಡ್ಕೊಂಡು ಬಂದಿರೋರು. ಸೊ ಆ ಥರ ಸಮಸ್ಯೆಗಳನ್ನ ಎದುರಿಸ್ತಾರೆ. ಅದರಲ್ಲಿ ಎಷ್ಟೋ ಜನ ಬೇಡ ನನಗೆ ಅಂತ ವಾಪಸ್ ಅವ್ರು ಬ್ಯಾಕ್ ಟು ಅವ್ರ ಮತ್ತೆ ಜಾಬ್ ಅಥವಾ ಎಜುಕೇಷನ್ ಅಂತ ಹೋಗಿರ್ತಾರೆ. ಇನ್ನು ಕೆಲವರು ಹುಡುಗಿರು ಓಕೆ ಫೈನ್, ಬಂದಿದ್ದೀವಿ, ಇಲ್ಲಿ ಬದುಕಬೇಕು, ನಾವು ಇಲ್ಲಿ ಏನೋ ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು, ಒಂದು ಒಳ್ಳೆ ಫೇಮಸ್ ಆರ್ಟಿಸ್ಟ್ ಅಂತ ಕಾಣಿಸ್ಕೋಬೇಕು ಅಂತ ಆಸೆಯಲ್ಲಿ ಮುಂದುವರೆದಿದ್ದವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಯಾವುದನ್ನು ನಾನು ತಪ್ಪಂತ ಹೇಳಲ್ಲ. ಅವರವರ ಮನಸ್ಥಿತಿಗೆ ಬಿಟ್ಟಿದ್ದು, ಅವರ ವ್ಯಕ್ತಿತ್ವ ಅವ್ರಿಗೆ ಬಿಟ್ಟಿದ್ದದು. ಸೊ ಯಾವುದನ್ನು ತಪ್ಪಂತಾನೂ ಹೇಳೋಕ್ಕಾಗಲ್ಲ, ಸರಿ ಅಂತಾನೂ ಹೇಳೋಕ್ಕಾಗಲ್ಲ. ಇಂಡಸ್ಟ್ರಿಗೆ ಸ್ಟಾರ್ಟಿಂಗ್ ಬಂದಾಗ ನನಗೂ ಈ ಥರ ಕ್ವಶನ್ಗಳು ಬಂದಿದೆ. ಯಾಕೆ ಮಾಡಬಾರ್ದು, ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಇದೆ, ಹಾಗಾಗಿ ನೀವು ಈ ಥರ ಮಾಡಬಾರ್ದು, ಮಾಡಬಹುದಲ್ವಾ? ಸೊ ಕ್ಯಾರೆಕ್ಟರ್ ಚೆನ್ನಾಗಿ ಸಿಗ್ತಾ ಇದೆ. ನಾನಾಗ ಒಂದೇ ಮಾತು ಹೇಳ್ತಾ ಇದ್ದೆ, ನಾನು ಅವಕಾಶ ಸಿಕ್ಕಿದ್ರೆ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಮಾಡ್ತೀನಿ. ನನಗೇನು ಹೇಳ್ಕೊಳ್ಳೋಂಥ ಕಮಿಟ್ಮೆಂಟ್ ಇಲ್ಲ, ಅಲ್ಲೇ ದುಡ್ಡು ಸಂಪಾದನೆ ಮಾಡಿ ಅದರಿಂದ ಏನೋ ಇನ್ನೊಂದು ಮಾಡಬೇಕು ಅನ್ನೋದೇನು ನಂಗೆ ಕಮಿಟ್ಮೆಂಟ್ ಇಲ್ಲ. ಒಳ್ಳೆ ಅವಕಾಶ ಸಿಕ್ಕಿದ್ರೆ ನಾನು ಕೆಲಸ ಮಾಡ್ತೀನಿ. ಕಲಾವಿದೆ, ನಾನು ಕಲೆನ ಪ್ರದರ್ಶನ ಮಾಡಕ್ ಬಿಡಿ ಅಷ್ಟೇ, ಬೇರೆ ರೀತಿ ನನ್ನನ್ನು ಕೇಳಬೇಡಿ ಸರ್ ಅಂತ ನಾನು ಈಗ ಇಲ್ಲ, ಪ್ರಾಬ್ಲಮ್ ಇಲ್ಲ ನನಗೆ. ಸ್ಟಾರ್ಟಿಂಗ್ ಬಂದಾಗ ಒಂದು 2-3 ವರ್ಷ ಆ ಥರ ಒಂದು ಗೊತ್ತಾಗಿರುತ್ತೆ. ಅಂದರೆ ಇವಾಗ ಒಂದು 10 ಸಲ ನಾವು ಇಲ್ಲ ಇಲ್ಲ ಅಂದಾಗ ಮತ್ತೆ 11ನೇ ಸಲ ಯಾರು ಕೇಳಕ್ ಬರಲ್ಲ. ಖಂಡಿತ. ಸೊ ಈಗ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಿದೆ, ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾರೆ, ಎಲ್ಲಿ ಕ್ಯಾರೆಕ್ಟರ್ ಸೂಟ್ ಆಗುತ್ತೋ ಅಲ್ಲಿ ನನ್ನ ಕರೀತಾರೆ, ಹೋಗ್ತೀನಿ, ನಂದೇನಿದೆ ಪರ್ಫಾರ್ಮೆನ್ಸ್ ಮಾಡ್ತೀನಿ, ಮನೆಗೆ ಬರ್ತೀನಿ. ಇನ್ನು ಸಾಕಷ್ಟು ಜನ ಹೇಳೋದು ಇಂಡಸ್ಟ್ರಿ ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ ಅನ್ನುವಂಥದ್ದು. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ಅದು ಹುಡುಗಿಯರಿಗೆ ಎಲ್ಲೋದ್ರೂ ಸೇಫ್ ಅಲ್ಲ. ಅಂದರೆ ಎಷ್ಟೇ ಸೇಫ್ ಆಗಿರೋಕ್ಕೆ ಟ್ರೈ ಮಾಡಿದ್ರು ಕೂಡ ಕೆಲವೊಮ್ಮೆ ನಾವು ಅನ್ಕೊಂಡು ಇಲ್ಲದೆ ಇರೋದು ಕೂಡ ಕೆಲವೊಮ್ಮೆ ಸಂಭವಿಸುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಬಟ್ ಇಂಡಸ್ಟ್ರಿನೇ ಸೇಫ್ ಅಲ್ಲ ಅನ್ನುವಂಥ ವಿಚಾರ, ಇದಕ್ಕೆ ನೀವೆಷ್ಟು ಒಪ್ತೀರಾ ಅಂತ? ಇಂಡಸ್ಟ್ರಿನೇ ಸೇಫ್ ಅಲ್ಲ ಅಂತ ಹೇಳಲ್ಲ. ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಅಂತಂದ್ರೆ ಎಲ್ಲನೂ ಸಮಸ್ಯೆನೆ. ಎಲ್ಲಾ ಕ್ಷೇತ್ರದಲ್ಲೂ ಈ ತರ ದಬ್ಬಾಳಿಕೆ, ಅನ್ಯಾಯ ನಡೆಯುತ್ತೆ. ಇಲ್ಲಿ ಬೇಗ ಜನರಿಗೆ ಕಾಣಿಸುತ್ತೆ, ನಮ್ಮ ಇಂಡಸ್ಟ್ರಿನಲ್ಲಿ ಜನರಿಗೆ ಬೇಗ ಕಾಣಿಸುತ್ತೆ. ಒಂದ್ ಕಲಾವಿದ್ರೆ ಓಪನ್ ಅಪ್ ಆಗಿ ಹೇಳ್ತಾರೆ, ಇನ್ನೊಂದು ಜನರಿಗೆ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್, ಆಯ್ತಾ? ಸೊ ಅಲ್ಲಿ ಗೊತ್ತಾಗಲ್ಲ, ಏನೋ ಹೈಡ್ ಮಾಡ್ಕೊಂಡು ದಬ್ಬಾಳಿಕೆ ಅನ್ನೋದು ಎಲ್ಲಾ ಕಡೆ ನಡೆಯುತ್ತೆ. ನಾಟ್ ಓನ್ಲಿ ಫಾರ್ ಗರ್ಲ್ಸ್, ಬಾಯ್ಸ್ಗೂ ನಡೆಯುತ್ತೆ. ಹೆಣ್ಮಕ್ಳಿಗೆ ಒಂದು ತರ ಪ್ರಾಬ್ಲಮ್ ಆದ್ರೆ ಗಂಡ್ ಮಕ್ಳಿಗೆ ಇನ್ನೊಂದ್ ತರ ಪ್ರಾಬ್ಲಮ್ ಇರುತ್ತೆ. ಸಿನಿಮಾ ಅವಕಾಶ ಕೊಡ್ಬೇಕಾದ್ರೆ ಪ್ರೊಡ್ಯೂಸ್ ಮಾಡಿ, ಇನ್ವೆಸ್ಟ್ ಮಾಡಿ, ಅವರಿಗೆ ಆ ತರ ಬಂದ್ರೆ ಹೆಣ್ಮಕ್ಳಿಗೆ ಇನ್ನೊಂದ್ ತರ ಪ್ರಾಬ್ಲಮ್ ಬರುತ್ತೆ. ಕರೆಕ್ಟ್. ಸೊ ಇದು ಯಾರು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ನೋಡಿರೋ ಪ್ರಕಾರ ಈ ಸಮಸ್ಯೆ ಇದೆ ನಮ್ಮ ಇಂಡಸ್ಟ್ರಿನಲ್ಲಿ. ಹೆಣ್ಮಕ್ಳಿಗೆ ಈ ತರ ಸಮಸ್ಯೆ ಇದ್ರೆ ಗಂಡ್ ಮಕ್ಳಿಗೆ ಆ ತರ ಸಮಸ್ಯೆ. ಇಲ್ಲಿ ಉಳಿಯೋದು ಓಕೆ ಫೈನ್, ಬ್ಯಾಕಪ್ ಇದೆ ನನಗೆ, ನಾನೇನೋ ಫೈನ್, ನಾನು ಇಲ್ಲಿ ಇಲ್ಲ ಅಂದ್ರೂ ನಡೀತೇನೆ, ಸರ್ವೈವ್ ಆಗ್ತೀನಿ ಅನ್ನೋರು ಇಲ್ಲಿ ಬದುಕ್ತಾರೆ. ಬಟ್ ಇನ್ ಕೆಲವ್ರಿಗೆ ಹೆಸರು ಮಾಡ್ಬೇಕನ್ನೋರು ಎಷ್ಟೇ ಇದ್ರೂನು ಏನೋ ಒಂದು ತಪ್ಪದಾರಿ ತುಳಿದು ತಪ್ಪದಾರಿಗೆ ಹೋಗ್ತಾರೆ, ಏನು ಮಾಡಕ್ ಆಗಲ್ಲ. ಅದನ್ನ ತಪ್ಪಂತ ಹೇಳಂಗೂ ಇಲ್ಲ. ಅವ್ರು ಇಷ್ಟಪಟ್ಟು ಕೆಲ್ಸಗಳು ಮಾಡ್ಬೇಕಾದ್ರೆ ಯಾವ್ದನ್ನು ತಪ್ಪಂತ ಹೇಳಕ್ ಆಗಲ್ಲ ನಾವು. ಏನು ಇದು ಆಕ್ಚುಲಿ ಇಲ್ಲಿ ಸ್ಟಾರ್ಟ್ ಆಗಿದ್ದಲ್ಲ, ಬೇರೆ ಇನ್ನೆಲ್ಲೋ ಕಡೆ ಸ್ಟಾರ್ಟ್ ಆಗಿದ್ದು ಇದೆಲ್ಲವೂ ಕೂಡ. ಸೊ ನೀವು ನೋಡಿರೋ ಪ್ರಕಾರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಗೆ ನಡ್ಸ್ಕೋತಾರೆ ಹೀರೋಯಿನ್ಸ್ಗಳನ್ನ ಅಂತ, ಹೀರೋಗಳಿರ್ಬೋದು ಅಥವಾ ಹೀರೋಯಿನ್ಸ್ಗಳಿರ್ಬೋದು, ನೀವು ನೋಡಿರೋ ಪ್ರಕಾರ? ಆಕ್ಚುಲಿ ಅದು ಆ ಒಂದು ಬಾಂಡಿಂಗ್ ಅನ್ನೋದಿದ್ದಾಗ ಒಂದು ಕ್ಲೋಸ್ನೆಸ್, ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ.
ಸೊ ಹೀರೋಯಿನ್ಗಳು ಅಷ್ಟೇ, ಕೆಲವರು ಸ್ವಲ್ಪ ರಿಸರ್ವ್ ಆಗಿರ್ತಾರೆ, ಬಟ್ ಕೆಲವರು ಬೋಲ್ಡ್ ಆಗಿ ಮಾತಾಡ್ಕೊಂಡು ಆರಾಮಾಗಿರ್ತಾರೆ. ನಡೆಸ್ಕೊಳ್ಳೋದು ಎಲ್ಲ ಅವ್ರವ್ರ ಇದ್ರ ಮೇಲೆ ಹೋಗಿರುತ್ತೆ. ಆಯ್ತಾ, ಈಗ ಓಕೆ ಇವಾಗ ಇಷ್ಟು ಗ್ಯಾಪಲ್ಲಿ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ಇಷ್ಟು ಇವತ್ತು ನಾನು ನೋಡ್ತಾ ಇದ್ದೀನಿ, ಪರಿಚಯ ಆಗಿದೆ, ಇಷ್ಟಿದೆ ಗ್ಯಾಪ್. ಸೊ ಅದೇ ನಾನು ನಿಮ್ಗೆ ತುಂಬಾ ಕ್ಲೋಸ್ ಆಗಿದ್ರೆ ನೀವು ಇಲ್ಲಿ ಕೂತಿರ್ತಿದ್ರಿ, ಕರೆಕ್ಟಾ? ಅದೇ ಇಲ್ಲಿನ ಡಿಫ್ರೆನ್ಸ್ ಅಷ್ಟೇ. ಅವ್ರವ್ರು ಎಷ್ಟು ಸಲಿಗೆ ಕೊಡ್ತಾರೋ ಅದ್ರ ಮೇಲೆ ಹೋಗುತ್ತಿಲ್ಲ. ನಿಜ. ಅಂದ್ರೆ ಈಗ ಬರೀ ಕೆಲಸ ಅಂತ ಅಫಿಷಿಯಲ್ ಆಗಿ ಬಂದು 4 ಜನರ ಜೊತೆ ಮಾತಾಡ್ಬೇಕಾಗತ್ತೆ ಅಲ್ವಾ? ಒಂದು 10-15 ದಿನ ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲೇ ಒಂದು ಫ್ರೆಂಡ್ಶಿಪ್ಪು, ಅಲ್ಲೇ ಒಂದು ಗ್ಯಾಂಗ್ ಬೆಳೆದು ಬಿಡುತ್ತೆ. ಆ ಥರ ಸಿನಿಮಾ ಅಂತಂದ್ರೆ ಇಷ್ಟು 1 ವರ್ಷನೂ ಹೋಗ್ಬೋದು, 6 ತಿಂಗಳು ಹೋಗ್ಬೋದು, 1 ತಿಂಗಳಲ್ಲೂ ಮುಗಿಬೋದು. ಜೊತೆಗೆ ಎದ್ದೀವಿ ಅಂದಮೇಲೆ ಒಂದು ಮನೆಯವ್ರ ಥರ ಇದ್ಬಿಡ್ತೀವಿ, ಆ ಥರ. ಸೊ ಸ್ವೀಟ್. ಇನ್ನು ಮೃದುಲಾ ಸಿನಿಮಾ ಏನೋ ಒಂದು ಚೇಂಜಸ್ ಆಗ್ಬೋದು, ಇದರಿಂದ ಸಾಕಷ್ಟು ಜನಕ್ಕೆ ಒಂದು ಮೆಸೇಜ್ ಅಂತೂ ಸಿಗ್ಬೋದು, ಈ ಥರದ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ನೀವು ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದ್ರಿಂದ ಏನು ಆಗ್ಬೋದು ಅಂದರೆ, ಸಿನಿಮಾ ರಿಲೀಸ್ ಆದ ನಂತರ ಸಿನಿಮಾ ನೋಡಿದವ್ರಿಗೆ ಇಲ್ಲ ಈ ಒಂದು ಪಾಯಿಂಟ್ ಕಾಡುತ್ತೆ, ಈ ಥರ ಒಂದು ಚೇಂಜಸ್ ಆಗುತ್ತೆ, ಆ ಥರದ್ದು ಏನಾದರೂ ಇದೆಯಾ? ಖಂಡಿತ ಇದೆ. ಯಾಕಂದ್ರೆ ಒಂದು ಮಕ್ಕಳನ್ನ ನಾವು ಹೆಂಗೆ ನೋಡ್ಕೋಬೇಕು ಅನ್ನೋದು, ನಮ್ಮ ತಂದೆ ತಾಯಿಯ ಒಂದು ಬಿಹೇವಿಯರ್ ಏನಿದೆ ಮಕ್ಕಳ ಮೇಲೆ ಯಾವ ಥರ ಪರಿಣಾಮ ನಾವು ಅದನ್ನು ಅಬ್ಸರ್ವ್ ಮಾಡಲ್ಲ. ಕರೆಕ್ಟ್. ಕೆಲಸದಲ್ಲೇ ಬ್ಯುಸಿ ಇರ್ತೀವಿ, ಫೋನು ಅದು ಇದು ಅನ್ಕೊಂಡು ಬ್ಯುಸಿ ಇರ್ತೀವಿ, ಮಕ್ಕಳ ಮೇಲೆ ಗಮನ ಹರಿಸಲ್ಲ. ಆ ನಮ್ಮ ಬಿಹೇವಿಯರು ಮಕ್ಕಳ ಮೇಲೆ ತುಂಬಾ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ. ಅದೇ ತರ ಮೃದುಲಾ ಅನ್ನೋ ಕ್ಯಾರೆಕ್ಟರ್ದು ಕೆಲಸ ಏನಿದೆ, ಅವಳು ಅದನ್ನ ಮಗನ್ನ ಸಾಕಕ್ಕೆ, ಮಗನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೋಸ್ಕರ ಆ ಕೆಲಸ ಮಾಡ್ತಾ ಇರ್ಬೋದು, ಬಟ್ ಆ ಕೆಲಸ ಮಗನ ಮೇಲೆ ಆ ಥರ ಇದು ಎಫೆಕ್ಟ್ ಆಗುತ್ತೆ ಅನ್ನೋದೊಂದು ಇದು ಖಂಡಿತ ಮೈಂಡ್ಗೆ ಹೋಗುತ್ತೆ ಜನರಿಗೆ. ಇನ್ನೊಂದಂದ್ರೆ ಓಕೆ, ನಮ್ಮ ಸುತ್ತಮುತ್ತನೇ ಆಗಲಿ, ಒಬ್ಬಂಟಿ ಹೆಣ್ಣು ಅಂತಂದ್ರೆ ತುಂಬಾ ಜನ ಗಂಡು ಮಕ್ಕಳಿಗೆ ಏನೋ ಒಂಥರ. ಕರೆಕ್ಟ್. ಗಂಡು ಮಕ್ಕಳಿಗೆ ಅಂತಾನೆ ಅಲ್ಲ, ಹೆಣ್ಣು ಮಕ್ಕಳೇ ಆಗ್ಲಿ, ಅವಳು ಒಬ್ಳೇ ಇದ್ದಾಳೆ ಅಂದ್ರೆ ಅವಳು ಹಂಗೆ ಹಿಂಗೆ ಅಂತ ಗಾಸಿಪಿಂಗ್ ಸ್ಟಾರ್ಟ್ ಆಗುತ್ತೆ ಕೆಲವು ಕಡೆ. ಸೊ ಗಂಡು ಮಕ್ಳು ಮಾತ್ರ ಇದು ಹರಾಜ್ ಮಾಡೋದಲ್ಲ, ಹೆಣ್ಮಕ್ಳು ಬಾಯಿಂದ ಬಾಯಿಗೂ ಹರಾಜ್ಮೆಂಟ್ ಆಗೇ ಆಗುತ್ತೆ ಇಲ್ಲಿ. ಸೊ ಅದು ತಪ್ಪುತ್ತೆ, ಸ್ವಲ್ಪ ತಪ್ಪಬಹುದು ಅನ್ನೋದೊಂದು ನಂಬಿಕೆ ಇದೆ. ಸೊ ಯಾಕಂದ್ರೆ ಚೆನ್ನಾಗಿ ಬದುಕ್ತೀನಿ ಅಂತಂದ್ರೂ ಅವ್ರ ಬಗ್ಗೆ ಮಾತಾಡ್ತಾರೆ, ಕೆಟ್ಟ ಕೆಲಸ ಮಾಡಿದ್ರು ಮಾತಾಡ್ತಾರೆ, ಅವ್ರು ಹಂಗ್ ನಡೆದ್ರು ಮಾತಾಡ್ತಾರೆ, ಹಿಂಗ್ ನಡೆದ್ರು ಮಾತಾಡ್ತಾರೆ. ಈ ತರ ಇಲ್ಲಿ ನಡೀತಾ ಇರೋದು ನಮ್ಮ ಸುತ್ತಮುತ್ತ. ಸೊ ಅದು ಸ್ವಲ್ಪ ಕಮ್ಮಿ ಆದ್ರೆ ಒಳ್ಳೇದು, ಕಮ್ಮಿ ಆಗಬಹುದು ಅನ್ನೋ ನಂಬಿಕೆ ಕೂಡ ಇದೆ. ಸೊ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಕಾಲಿಡ್ತಾ ಇದೀವಿ, ಮುಂದೆ ಹೆಜ್ಜೆ ಇಡ್ತಾ ಇದ್ದೀವಿ. ಇನ್ನು ಕಲಾವಿದರಿಗೆ ತಾವು ಮಾಡುವಂಥ ಪ್ರತಿ ಸಿನಿಮಾ ಕೂಡ ಸ್ಪೆಷಲ್, ಒಂದಲ್ಲ ಒಂದು ರೀತಿಲಿ ಕನೆಕ್ಟ್ ಆಗುತ್ತೆ. ನಮ್ಮ ಲೈಫ್ ಟೈಮ್ನಲ್ಲಿ ಇಂಥದ್ದೊಂದು ಸಿನಿಮಾ ಮಾಡಿದೆ ಅನ್ನುವಂಥದ್ದು ಒಂದು ಖುಷಿ ಕೂಡ ಕೊಡುತ್ತೆ. ನಿಮಗೆ ಮೃದುಲಾ ಆ ಥರದೊಂದು ಪಾಯಿಂಟಲ್ಲಿ ಯೋಚನೆ ಮಾಡೋದಾದ್ರೆ? ಆ್ಯಕ್ಚುಲಿ ಮೃದುಲಾ ಅಂತ ಇವಾಗೇನು ಸಿನಿಮಾ ಬರ್ತಾ ಇದೆ, ಲೈಫ್ ಆಫ್ ಮೃದುಲಾ, ಇದು ನಿಜವಾಗ್ಲೂ ಪರ್ಫಾರ್ಮ್ ಮಾಡೋರಿಗೆ ಒಂದು ಅವಕಾಶ. ಈಗ ಕಲಾವಿದರಿಗೆ ಅವಕಾಶ ಸಿಕ್ಕೋದು ಇಂಪಾರ್ಟೆಂಟ್ ಅಲ್ಲ, ಅದು ಏನು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಓಕೆ ಫೈನ್, ಇಲ್ಲಿ ಬಂದು ಕೂತಿದ್ದೀನಿ, ಹಿಂಗೆ ಮಾತಾಡ್ತೀನಿ, ಇಟ್ಸ್ ನಾರ್ಮಲ್. ನಾನು ಅಲ್ಲದ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡೋದಿದೆಯಲ್ಲ, ಅದು ಚಾಲೆಂಜ್. ಆ ಒಂದು ಮೃದುಲಾ ಕ್ಯಾರೆಕ್ಟರ್ನ ನಾನು ಪರ್ಸ್ನಲಿ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ, ನನಗೆ ಆಗಲ್ಲ. ತುಂಬ ಮನಸ್ಸಿಗೆ ಅಯ್ಯೋ ಬೇಡ ಅಂತ ಆ ಥರ ಮನಸ್ಸು ಬರುತ್ತೆ. ಸೊ ಆ ಒಂದು ಮಹಿಳೆ, ಅವಳು ಲೇಡಿ ಒಬ್ಳು, ತುಂಬ ಅಷ್ಟೊಂದು ಸುತ್ತಮುತ್ತ ಜನರ ಬಾಯಿಂದ ಎಲ್ಲಿ ಹೋದ್ರು ಬದುಕೋಕ್ಕೂ ಬಿಡಲ್ಲ, ಒಂದು ಮನೇಲಿ ಇರೋಕ್ಕೂ ಬಿಡಲ್ಲ, ಕೆಲಸ ಮಾಡೋಕ್ಕೂ ಬಿಡಲ್ಲ, ಏನು ಕೆಲಸ ಮಾಡ್ತೀನಿ ಅಂದರೂ ಅಲ್ಲಿ ಬಂದು ಹಿಂಸೆ ಮಾಡ್ತಾಳೆ. ಈ ಮೃದುಲಾ ಅನ್ನೋ ಕ್ಯಾರೆಕ್ಟರ್ ಕೂಡ ಆ ಸಿನಿಮಾದಲ್ಲಿ ಏನಾಗುತ್ತೆ ಅಂತಂದ್ರೆ, ಅವಳು ಕೆಟ್ಟ ಕೆಲಸ ಮಾಡೋದನ್ನ ಬಿಟ್ಟು ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಹೋಗ್ತಾಳೆ, ಎಲ್ಲೂ ಬಿಡಲ್ಲ, ಅವಕಾಶ ಇಲ್ಲ, ಮನೆ ಕೆಲಸ ಮಾಡೋಕ್ಕೂ ಬಿಡಲ್ಲ, ಬೇರೆ ಯಾವ ಕೆಲಸ ಮಾಡೋಕ್ಕೂ ಬಿಡಲ್ಲ, ಕಷ್ಟ ಆಗುತ್ತೆ ಅವಳಿಗೆ. ಆ ಥರ ಒಂದು ಕ್ಯಾರೆಕ್ಟರ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಕಷ್ಟ. ಸೊ ಪರ್ಫಾರ್ಮ್ ಮಾಡೋದಕ್ಕೆ ಬೆಸ್ಟ್ ಕ್ಯಾರೆಕ್ಟರ್ ನನಗೆ. ಸೊ ನನಗೆ ಖುಷಿ ಇದೆ, ಒಂಥರ ಮನ್ಸಿಗೆ ನೆಮ್ಮದಿ ಇದೆ, ನಾನು ಏನೋ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ, ಪರ್ಫಾರ್ಮ್ ಮಾಡಿದ್ದೀನಿ ಅಂತ ಒಂದು ಸಮಾಧಾನ ಇದೆ. ಸೂಪರ್. ಏನು ನಾಳೆ ಅಂದರೆ ಇದೇ ಸೆಪ್ಟೆಂಬರ್ 13ಕ್ಕೆ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ, ಅಂದರೆ ಎಲ್ಲರೂ ಕೂಡ ನೋಡಿ ಏನೋ ಒಂದು ತೊಗೊಂಡು ಹೋಗಬೇಕು ಅನ್ನುವಂಥ ಒಂದು ನಿರೀಕ್ಷೆ. ಸೊ ನೀವು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ? ಖಂಡಿತ ವೀಕ್ಷಕರಲ್ಲಿ ಎಲ್ಲ ಒಂದೇ ಒಂದು ಕೋರಿಕೆ, ಈಗ ಸದ್ಯಕ್ಕೆ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ, ಲೈಫ್ ಆಫ್ ಮೃದುಲಾ ಅಂತ. ಸೊ ಸಮಾಜಕ್ಕೆ ತುಂಬ ಒಳ್ಳೆ ಮೆಸೇಜ್ ಕೊಡೋ ಅಂತಹ ಸಿನಿಮಾ, ಮಕ್ಕಳಿಗಾಗಲಿ ಅಥವಾ ತಾಯಂದ್ರಿಗಾಗಲಿ ಗಂಡಸರಿಗಾಗಲಿ ಒಂದು ಮೆಸೇಜ್. ಯಾಕಂದರೆ ಹೆಣ್ಣು ಮಕ್ಕಳ ಶೋಷಣೆ ಅನ್ನೋದು ಈ ಮೃದುಲಾಗ್ ಮಾತ್ರ ಸಂಬಂಧಪಟ್ಟಿರೋದಲ್ಲ. ಯಾಕಂದರೆ ಎಲ್ಲರ ಮನೆಯಲ್ಲೂ ಹೆಂಡತಿಗಾಗ್ಬೋದು, ಮಗಳಾಗ್ಬೋದು, ಅಕ್ಕ ತಂಗಿ, ಎಲ್ಲರಿಗೂ ಈ ಥರ ಸಮಸ್ಯೆಗಳು ಒಂದಲ್ಲ ಒಂದು ರೀತಿನಲ್ಲಿ ಇದ್ದೇ ಇರುತ್ತೆ. ಮುಜುಗರ ಪಡ್ಕೊಂಡು ಹೇಳದೇ ಇರ್ಬೋದು, ಬಟ್ ಈ ಥರ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಯಾವ ಥರ ಸಮಸ್ಯೆ ಎಲ್ಲ ಸೊಸೈಟಿಲಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಸಿನಿಮಾ, ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಚೇತನ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ಮದನ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ನಾವು ಒಂದು ಸ್ವಲ್ಪ ಕಲಾವಿದರೆಲ್ಲ ಪರ್ಫಾರ್ಮ್ ಮಾಡಿದ್ದೀವಿ. ಸೊ ನೀವೆಲ್ಲರೂ ಇದನ್ನು ಇಷ್ಟಪಡ್ತೀರಾ ಅಂತ ನಂಬ್ಕೊಂಡಿದ್ದೀವಿ. ಎಲ್ಲರೂ ಇದನ್ನು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಆಲ್ ದ ಬೆಸ್ಟ್.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಆಶಾ ಅವರ ಮಾತಾಗಿತ್ತು. ಅಂದರೆ ಲೈಫ್ ಆಫ್ ಮೃದುಲಾ ಇದ್ರ ಹಿಂದೆ ಏನೇನಿದೆ ಅನ್ನುವಂಥ ವಿಚಾರಗಳನ್ನು ಸಾಕಷ್ಟು ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ನೀವು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ, ನಾಳೆ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.